ನನಗೇನು ಮಾಡಬೇಕು ಅನ್ಸುತ್ತೋ ನಾನು ಮಾಡೋಕ್ಕೆ ಬಂದಿದ್ದೀನಿ. ನೀವು ಅದನ್ನ ಬಗ್ಗೆ ಎಂತಕ್ಕೆ ಮಾತಾಡ್ತಾ ಇದ್ದಾರೆ? ಇಲ್ಲ ಸರ್ ನಿಮ್ಗೆ ಅರ್ಥ ಆಗಲ್ಲ, ಅತ್ತಿ ಅಂತ 4-5 ಜನ ನಾನು ದಬ್ಬಿಟ್ರು ಒಳಗೆ. ಹಂಗೆ ಹೇಳ್ತಿದ್ದೆ ದಬ್ಬ ಅಂತ ಹೊಡೆಯಕ್ಕೆ ಸ್ಟಾರ್ಟ್ ಮಾಡ್ರು ಯೂಟ್ಯೂಬರ್ಸ್ನ. ಅವ್ರ ಪಾಪ ತೀರಾ ಸಣ್ಣಗಿರೋರು, ಅವನ್ನ ಬಟ್ಟೆ ಹೋಗ್ದಂಗೆ ಮುಗಿತಾ ಇದ್ದಾರೆ. ನಾವು ಅಲ್ಲಿ ಏನೂ ಮಾಡೋಕ್ಕಾಗ್ದಿರೋ ಪರಿಸ್ಥಿತಿಯಲ್ಲಿ ನಿಂತ್ಕೊಂಡಿದ್ವಿ. ಸೊ ಐ ಆಲ್ರೆಡಿ ಹ್ಯಾವ್ ಮೈ ನೇಮ್. ಸೊ ಹಂಗಿದ್ದಾಗ ಇದರಿಂದ ಇಂಥ ಸೆನ್ಸಿಟಿವ್ ವಿಷಯದಿಂದ ಒಂದು ಚೀಪ್ ಪಬ್ಲಿಸಿಟಿ ತೊಗೊಳೋಂಥ ಚೀಪ್ ಮೆಂಟಾಲಿಟಿ ನನಗಿಲ್ಲ. ತಾಕತ್ತಿದ್ರೆ ಅದ್ರ ಬಗ್ಗೆ ಮಾತಾಡಿಲ್ಲ, ಆಮೇಲೆ ಮುಚ್ಕೊಂಡು ಬಾಯಿನ ಮನೇಲಿ ಕೂತ್ಕೊ. ಸರ್ ನಾವು ಮಾತಾಡ್ತಾ ಇರೋದು ಒಂದು ಒಳ್ಳೆ ವಿಷಯಕ್ಕೆ ಆಯಿತಾ. ಕೊಲೆ ಮಾಡಿದವ್ರನ್ನ ಹೋಗಿ ಹಿಡೀರಪ್ಪ ಅಂದರೆ ನ್ಯಾಯ ಕೇಳೋನ್ನ ಹೋಗಿ ಮರ್ಡರ್ ಮಾಡ್ತೀನಿ ಅಂದರೆ ಇದೆಯಾ ನ್ಯಾಯ? ನಾಡದೇವತೆ ಭಕ್ತೆ ಅವಳು, ಚೌಡೇಶ್ವರಿ ಭಕ್ತೆ. ಹಂಗಿದ್ದಾಗ ಇವರು ಯಾವ ಧರ್ಮದ ಬಗ್ಗೆ ಮಾತಾಡ್ತಾ ಇದ್ದಾರೆ ಸರ್? ಆಮೇಲೆ ಇನ್ನೊಂದೇನು ಅಂದರೆ ಧರ್ಮ ಸಂರಕ್ಷಣಾ ಯಾತ್ರೆ ಅಂತ ಮಾಡ್ತಾ ಇದ್ದಾರೆ ಸರ್. ನಾವೇನು ಮಾಡ್ತಾಯಿದ್ದೀವಿ ಸರ್? ನಾವು ಮಾಡ್ತಾ ಇರೋದು ಅದೇ ಅಲ್ವಾ ಅಂದ್ಕೊಂಡು ನಾವು ಮಾಡ್ತಾ ಇರೋದು ಅದೇ. ಶಾರದಾ ಭಟ್ ಅವ್ರು ಹೇಳಿದ್ರು ಇನ್ನೊಂದ್ಸತಿ ಧರ್ಮಸ್ಥಳಕ್ಕೆ ಕಾಲಿಟ್ಟರೆ ವಾಪಸ್ ಬರಲ್ಲ ಅಂತ. ರಜತ್ ಹೋದ, ವಾಪಸ್ ಬಂದಿದ್ದಾನೆ. ಅಕಸ್ಮಾತ್ ಶಾರದಾ ಭಟ್ ಅವ್ರು ಹೋದರೆ ವಾಪಸ್ ಬರಬೇಕು. ಅದಕ್ಕೆ ನಾವು ಇಷ್ಟು ಹೋರಾಡ್ತಾ ಇರೋದು. ಸೇಫಾಗಿ ಶಾರದಾ ಭಟ್ ಅವರು ಹೆಸರು ಹೋದಾಗ ಸೇಫಾಗಿ ವಾಪಸ್ ಬರಬೇಕು. ಅದಕ್ಕೆ ನಾವು ಹೋರಾಡ್ತಾ ಇದ್ದೀವಿ. ಅದನ್ನು ಅವ್ರು ಅರ್ಥ ಮಾಡ್ಕೊಳ್ಬೇಕು ಮೇಡಮ್. ಅದೇ ನಿನ್ನೆ ನಂದು 4 ಗಂಟೆಗೆ ಪ್ಯಾಕಪ್ ಆಯಿತು ಶೂಟಿಂಗು. ಮೊನ್ನೆ ಬೆಳಗ್ಗೆ ನಾನು ಬಂದು ಸ್ನಾನ ಮಾಡಿಕೊಂಡು ಡೈರೆಕ್ಟಾಗಿ ಧರ್ಮಸ್ಥಳ ಕೊಟ್ಟಿದ್ದು. ಮೇನ್ ರೀಸನೇ ಇದು, ನಾನು ಸೌಜನ್ಯ ಅವ್ರ ಅಮ್ಮನ್ನ ಮೀಟ್ ಮಾಡಬೇಕು ಅಂತ ಹೋದೆ. ಗಿರೀಶ್ ಸರ್ನ ಮೀಟ್ ಮಾಡಿಕೊಂಡು ಆಮೇಲೆ ಮಹೇಶ್ ಸರ್ನ ಮಾತಾಡಿಸ್ಕೊಂಡು ಆಮೇಲೆ ನನಗೂ ಸ್ವಲ್ಪ ಕ್ಲಾರಿಫಿಕೇಷನ್ಸ್ ಇತ್ತು. ಸೊ ಅವ್ರ ಹತ್ರ ಮಾತಾಡಿದ್ಮೇಲೆ ಸ್ವಲ್ಪ ಇನ್ನೂ ಸ್ವಲ್ಪ ನೆಮ್ಮದಿ ಆಯಿತು. ಆಮೇಲೆ ಅವ್ರ ಹತ್ರ ಮಾತಾಡಿದ್ಮೇಲೆ ನೆಕ್ಸ್ಟು ಸೌಜನ್ಯ ಮನೆಗೆ ಹೋಗಿದ್ದೆ. ಅವ್ರ ತಾಯಿ ಹತ್ರ ಒಂದು ಅರ್ಧ ಗಂಟೆ ಮಾತಾಡಿ ಎಲ್ಲ ಧೈರ್ಯ ಹೇಳಿ ನಾವು ಬಂದ್ವಿ. ಆಚೆ ಬಂದ ತಕ್ಷಣ ಒಂದು ಲೋಕಲ್ಲು ಪ್ರೆಸ್ ಅವರೆಲ್ಲ ಇದ್ದರು ಅಲ್ಲಿ, ಆ ಏರಿಯಾದವರು. ಅವರೆಲ್ಲ ಕ್ವಶನ್ಸ್ ಎಲ್ಲ ಕೇಳಿದ್ರು, ಎಲ್ಲ ಮಾತುಕತೆ ಆಯಿತು. ಅದಾದಮೇಲೆ ನಾನು ಹೊರಟೆ. ಮೇನ್ ರೋಡಿಗೆ ಬಂದಮೇಲೆ ಅಲ್ಲಿ ಯೂಟ್ಯೂಬರ್ಸ್ ಇಟ್ಕೊಂಡ್ಬಿಟ್ರು. ನಾನು ಒಬ್ಬರೇ ಇದ್ದಿದ್ದು. ಸರ್ ಒಂದು 5 ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ, 5 ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ. ಸರಿ ಆಯಿತು, ಇನ್ನೇನು ಒಬ್ಬರೇ ಇದ್ದಾರಲ್ಲ ಅಂತ ಇಳಿದೆ. ಅವ್ರಿಗೆ ಹೆಂಗೋಯ್ತೋ ವಿಷಯ ಗೊತ್ತಿಲ್ಲ, ಇನ್ನೊಂದು 4-5 ಜನ ಯೂಟ್ಯೂಬರ್ಸ್ ಬಂದ್ಬಿಟ್ರು. ಬಹುಶಃ ನಾನು ಹೊರಟುಬಿಟ್ಟಿದ್ರೆ ಇದು ಆಗ್ತಿರ್ಲಿಲ್ವೇನೋ ಅನ್ನಿಸುತ್ತೆ. ಅವ್ರು ಬಿಡಲಿಲ್ಲ. ಇಲ್ಲ ಸರ್ ಅಣ್ಣ ಲಾಸ್ಟ್ ಒಂದೊಂದು ತೊಗೊಳ್ಳಿ ಆಯಿತು ಸರಿ ಅಂತ ಮುಗಿಸ್ದೆ ಅದನ್ನು. ಇನ್ನೇನು ಹೊರಡಬೇಕು ಕಾರ್ ಹತ್ಕೊಂಡು ಅನ್ನೋ ಟೈಮಲ್ಲಿ ಬಂದರು ಮೇಡಮ್. ಒಂದು ಸ್ಕಾರ್ಪಿಯೋ ಬಂತು, ಒಂದು ಓಮ್ನಿ, ಒಂದು 4-5 ಆಟೋಗಳು, ಆಮೇಲೆ ಒಂದು 7-8 ಬೈಕ್ಗಳು ಬಂದು ಒಂದು 60-65 ಜನ ಆರಾಮಾಗಿದ್ದರು. ಬಂದಿದ್ದ ಏಕಾಏಕಿ ಯೂಟ್ಯೂಬರ್ಸ್ ಮೇಲೆ ಬಿದ್ದರು. ಎಂತಕ್ಕೆ ಇಂಟರ್ವ್ಯೂ ಮಾಡ್ತಾಯಿದ್ದೀರಾ, ಎಂತಕ್ಕೆ ಕ್ಷೇತ್ರದ ಬಗ್ಗೆ ಮಾತಾಡ್ತಾ ಇದ್ದೀರಾ? ನಾನು ಅಲ್ಲೇ ನಿಂತ್ಕೊಂಡಿದ್ದೆ, ನೋಡ್ತಾ ಇದ್ದೆ. ಆಮೇಲೆ ನನಗೆ ಅವರು ತುಳು ಮಾತಾಡ್ತಾಯಿದ್ರು. ಆಸ್ ನಾಟ್ ಸೋ ಕ್ಲಿಯರ್ ಒಂದು ಲ್ಯಾಂಗ್ವೇಜ್. ಸೊ ನಾನು ನಿಂತ್ಕೊಂಡು ನೋಡ್ತಿದ್ದೆ ಏನು ಮಾತಾಡ್ತಿದ್ದಾರೆ, ಏನು ಕತೆ ಅಂತ. ನನ್ನ ಈ ಕಡೆ ಸೈಡ್ಗೆ ಒಬ್ಬರು ಕರ್ಕೊಂಡು ಹೋದ್ರು. ಅತಿ ಸರ್. ನಾನು ಒಂದು ನಿಮಿಷ ಏನು ಕತ್ತಬೇಕು, ನಾನು ಒಂದು ನಿಮಿಷ ಇರಿ ಅಂದೆ. ಸರ್ ನಿಮ್ಮ ಮೇಲೆ ಭಾಳ ಗೌರವ ಇದೆ, ನಮಗೆ ತುಂಬ ಮರ್ಯಾದೆ ಇದೆ, ಇವ್ರ ಜೊತೆಲ್ಲ ಸೇರಿಬಿಡಿ. ಸರ್ ನಾನು ಇಲ್ಲಿ 6 ಜೊತೆ ಸೇರಕ್ಕೆ ಬಂದಿಲ್ಲ ಸರ್. ನಂದೇನೋ ಒಂದು ಚಿಕ್ಕ ಇದಿತ್ತು, ನನಗೇನು ಮಾಡಬೇಕು ಅನ್ಸುತ್ತೋ ನಾನು ಮಾಡೋಕ್ಕೆ ಬಂದಿದ್ದೀನಿ. ನೀವು ಅದನ್ನ ಬಗ್ಗೆ ಎಂತಕ್ಕೆ ಮಾತಾಡ್ತಾ ಇದ್ದೀನಿ? ಇಲ್ಲ ಸರ್ ನಿಮ್ಗೆ ಅರ್ಥ ಆಗಲ್ಲ, ಅತ್ತಿ ಅಂತ 4-5 ಜನ ನಾನು ದಬ್ಬಿಟ್ರು ಒಳಗೆ. ಹಂಗೆ ಹೇಳ್ತಿದ್ದೆ ದಬ್ಬ ಅಂತ ಹೊಡೆಯಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು ಅವರು ಯೂಟ್ಯೂಬರ್ಸ್ನ. ಹೊಡೆದು ತುಂಬ ಕೆಟ್ಟಾಗಿ ಹೊಡೆದ್ರು ಮಾತ್ರ. ಕಲ್ಲಲ್ಲಿ ಹೊಡೆದ್ರು, ಕೋಲಲ್ಲಿ ಹೊಡೆದ್ರು, ಆಮೇಲೆ ಎಲ್ಲ ಬೆತ್ತ ಇತ್ತು ಅದರಲ್ಲಿ ಹೊಡೆದ್ರು. ಎಲ್ಲ ಆದಮೇಲೆ ನಾನೇನು ಮಾಡಿದೆ, ನಾನು ಹತ್ತಿಸ್ಬಿಟ್ರು ಬಿಡಲಿಲ್ಲ. ಯಾಕಂದರೆ ಹೊಡೆಯಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನ್ನ ಫ್ರೆಂಡ್ಸ್ ಏನಂದರು, ಹೊಡೆಯಕ್ಕೆ ಸ್ಟಾರ್ಟ್ ಮಾಡೋರೆ, ನೀನು ಆಚೆ ಇಳಿಬೇಡ, ಆಮೇಲೆ ಕೈಗೆ ಇಟ್ಟರು ಅಂದರೆ ಚೆನ್ನಾಗಿ ಕಾಣಿಸಲ್ಲ, ಅದು ನೀನು ಒಳಗೆ ಕೂತ್ಕೊಂಡು. ಸರಿ ಆಯಿತು ಅಂತ ನಾವು ಸ್ವಲ್ಪ ಮುಂದೆ ಹೋಗಿ ರೈಡ್ ತೊಗೊಂಡು ಅಲ್ಲಿ ನಿಲ್ಲಿಸಿತ್ತಿರ್ಗ ಏನಾಗ್ತಿದೆ ಅಂತ ನೋಡೋಕ್ಕೆ ಬಂದರೆ ನನ್ನ ಮೇಲೆ ಕಲ್ಲು ವಹಿಸುತ್ತವ್ರೆ ಅಲ್ಲೊಬ್ಬ. ನಾನು ಆಮೇಲೆ ಏನಾಯಿತು, ಪಾಪ ಒಬ್ಬ ಅಭಿನೋ ಏನೋ ಅವ್ರ ಹೆಸರು ಗೊತ್ತಿಲ್ಲ ನನಗೆ. ಅವ್ರ ಪಾಪ ತೀರಾ ಸಣ್ಣಕ್ಕಿರೋರು, ಅವ್ರನ್ನ ಬಟ್ಟೆ ಹೋಗ್ದಂಗೆ ಮುಗಿತಾ ಇದ್ದಾರೆ. ನಾವು ಅಲ್ಲಿ ಏನೂ ಮಾಡೋಕ್ಕಾಗ್ದಿರೋ ಪರಿಸ್ಥಿತಿಯಲ್ಲಿ ನಿಂತ್ಕೊಂಡಿದ್ವಿ. ನಾವು ಒಂದು 30 ಜನ ಇದ್ವಿ ಮೇಡಮ್. ಬಟ್ ದ ಪ್ರಾಬ್ಲಮ್ ಇಸ್ ಲೈಕ್ ಈ ಥರ ಆಗ್ತಿದ್ದಾಗ ನಮಗೆ ತಡಿಬೇಕಾ, ಹೋಗಿ ಮಾತಾಡಬೇಕಾ, ಇಲ್ಲ ಏನಾಗುತ್ತೆ? ಯಾಕಂದ್ರೆ ನನ್ನ ಜೊತೆ ಜನಕ್ಕೆ ಪ್ರಾಬ್ಲಮ್ ಆಗುತ್ತೆ. ಇನ್ನೊಂದೇನು ನನ್ನ ಮೈಂಡಲ್ಲಿ ಬಂದಿದ್ದು ಅಂದರೆ, ನಾವು ಬಂದಿರೋ ತುಂಬ ಸೂಕ್ಷ್ಮತೆ ಇರೋವಂಥ ವಿಷಯಕ್ಕೆ ಇದನ್ನೆಲ್ಲ ದಾರಿ ತಪ್ಪಿಸೋಕ್ಕೆ, ದಿಕ್ಕಾಗ್ಸೋಕ್ಕೆ ಇದು ಮಾಡ್ತಾಯಿದ್ದಾನೆ ಅಂತ ನನಗನ್ಸಿ ತುಂಬಾ ಕಂಟ್ರೋಲ್ ಮಾಡ್ಕೊಂಡು ಹಲ್ಲು ಕಚ್ಕೊಂಡೆ. ಯಾಕಂದರೆ ಇದನ್ನು ಬೇರೆ ಥರ ತಿರುಗಬಾರ್ದು. ಇಲ್ಲ ಮೇಡಮ್, ನಾನಿದ್ದು ಒಬ್ಬ ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿ ನಾನು ಒಂದು ಕರ್ನಾಟಕ ಇಂಡಸ್ಟ್ರೀಲಿ ಏನೋ ಒಂದು ಚಿಕ್ಕಪುಟ್ಟ ಹೆಸರು ಇಟ್ಕೊಂಡು ದಲಿತ ಮಹಿಳೆಯ ಮೇಲೆ ಕೈ ಹಾಕೋವರೆಗೂ ನಾನು ಸುಮ್ಮನೆ ಇಡ್ತಿದ್ನ. ಇವರೊಬ್ಬರೇ ನಾ ಕಿಲಾಡಿಗಳು, ಇವರೇ ಬಂದು ಹೊಡಿಬೇಕಾ? ನಾನೇ ಹೊಡಿತಿದ್ದೆ. ಹಂಗಾಗಿದ್ರೆ ಒಂದು ಹೆಂಗಸಿಗೆ ನಾನು ಮುಂದೆ ಆ ಥರ ಅವಮಾನ ಆಗ್ತಿದ್ದಂಗೆ ನಾನೇ ಹೊಡೆದಿರುವೆ ಅವ್ರಿಗೆ. ಇವ್ರೇನು ಬಂದು ಹೊಡಿಯೋದು? 100% ಸುಳ್ಳು ಮೇಡಮ್. ನಾನೇ ಇದ್ದೆ ಅಲ್ಲಿ. ಯಾವ ದಲಿತ ಮಹಿಳೆನೂ ಇರಲಿಲ್ಲ. ನನ್ನ ಹತ್ರ ವೀಡಿಯೋಗಳಿದೆಯಲ್ಲ, ಎಲ್ಲಿದ್ರು ದಲಿತ ಮಹಿಳೆ. ಆಮೇಲೆ ಅವ್ರು ಮಾತಾಡ್ತಾರೆ, ರೆಕಾರ್ಡಿಂಗ್ ಐತಲ್ಲ ವೀಡಿಯೋದಲ್ಲಿ. ಕ್ಷೇತ್ರದ ಬಗ್ಗೆ ಎಂತಕ್ಕೆ ಮಾತಾಡ್ತಾ ಇದೆಯಾ ಅಂತ ಹೊಡೆದಿದ್ದವ್ರು ಏನು ಮಾತಾಡಿಲ್ಲ ಮೇಡಮ್. ಯಾರು ನನ್ನ ಮುಂದೆ ಅಂತೂ ಮಾತಾಡಿಲ್ಲ. ನನಗೆ ಅದ್ರ ವಿಷಯ ಗೊತ್ತಿಲ್ಲ. ನಾನು ದೇವಸ್ಥಾನದ ಬಗ್ಗೆ ಮಾತಾಡಿಲ್ಲ, ದೇವ್ರ ಬಗ್ಗೆ. ನಾನು ಶಿವನ ಭಕ್ತಾನೆ. ನನಗೆ ಆ ದೇವಸ್ಥಾನದ ಮೇಲೆ ಅಪಾರವಾದ ಗೌರವ, ಆಮೇಲೆ ನಂಬಿಕೆ ಇದೆ. ಸೊ ನಾವು ಯಾರೂ ಅದ್ರ ಬಗ್ಗೆ ನಾನು ಮಾತಾಡಿಲ್ಲ.
ನಾನು ಅವ್ರ ಹತ್ರ ವೆರಿ ಕ್ಲಿಯರಾಗಿ ಸ್ಪೆಸಿಫೈ ಮಾಡಿ ಹೇಳಿದ್ದು ಒಂದೇ ವಿಷಯ, ಸರ್ ಸೌಜನ್ಯ ಅನ್ನೋ ಹುಡುಗಿಗೆ ಅನ್ಯಾಯ ಆಗಿದೆ, ಬ್ರೂಟಲಿ ರೇಪ್ ಮಾಡಿ ಮರ್ಡರ್ ಮಾಡಿದ್ದಾರೆ, ಈ ವಿಷಯಕ್ಕೆ ನಮಗೆ ನ್ಯಾಯ ದೊರಕಿಸ್ಕೊಡಿ. ಮೇಡಮ್ ಇವಾಗ ನಾನು ರಜತ್ ಅಂತ ನಿಮ್ಗೆ ಗೊತ್ತಲ್ಲ ಮೇಡಮ್, ಇವಾಗ ಮಾತಾಡ್ತಿರೋ ರಜತು ಅಂತ ಗೊತ್ತಲ್ವಾ ಮೇಡಮ್. ಸೊ ಕರ್ನಾಟಕದಲ್ಲಿ ನನಗೆ ಆಗಲೇ ಒಂದು ಹೆಸರಿದೆ ಮೇಡಮ್, ಚಿಕ್ಕ ಹೆಸರು. ಸೊ ಎಲ್ಲರಿಗೂ ನಾನು ರಜತು ಅಂತ ಗೊತ್ತು. ಸೊ ನನಗಷ್ಟು ಒಂದು ಸಾಕು. ಐ ಆಮ್ ವೆರಿ ಹ್ಯಾಪಿ ವಿತ್ ಇಟ್. ಎಲ್ಲೇ ಹೋದ್ರೂ ತುಂಬ ಅವ್ರ ಮನೆ ಹುಡುಗನ ಥರ ನಾನು ಟ್ರೀಟ್ ಮಾಡ್ತಾರೆ. ಎಷ್ಟೋ ಜನ ಮನೆ ಕರ್ಕೊಂಡು ಊಟ ಹಾಕಿದ್ದಾರೆ, ನನ್ನ ಅಧಿಕಾರದಿಂದ ಸೆಲ್ಫಿ ಕೇಳ್ತಾರೆ, ತುಂಬ ಚೆನ್ನಾಗಿ ನಾನು ಟ್ರೀಟ್ ಮಾಡ್ತಾರೆ. ಸೊ ಆಲ್ರೆಡಿ ಐ ಹ್ಯಾವ್ ಮೈ ನೇಮ್. ಇದರಿಂದ ಇಂಥ ಸೆನ್ಸಿಟಿವ್ ವಿಷಯದಿಂದ ಒಂದು ಚೀಪ್ ಪಬ್ಲಿಸಿಟಿ ತೊಗೊಳೋಂಥ ಚೀಪ್ ಮೆಂಟಾಲಿಟಿ ನನಗಿಲ್ಲ. ನನಗಾಗಲೇ ಒಂದು ಹೆಸರಿದೆ, ಸಾಕು ನನಗದು. ಓಕೆ, ಸೊ ಇದರಿಂದ ನನಗೇನು ಬೇಡ. ಆಮೇಲೆ ಇನ್ನೊಂದು ವಿಷಯ ಹೇಳ್ತೀನಿ, ಬಿಗ್ ಬಾಸ್ಗಿಂತ ಮುಂಚೆನೂ ನಾನು ಈ ವಿಷಯದ ಬಗ್ಗೆ ಮಾತಾಡಿದ್ದೀನಿ, ಧ್ವನಿ ಎತ್ತಿದ್ದೀನಿ. ಬೇರೆ ನ್ಯೂಸ್ ಚಾನಲ್ಸ್ ಹತ್ರ ನಾನು ಮಾತಾಡಿದ್ದೀನಿ, ಧ್ವನಿ ಎತ್ತಿದ್ದೀನಿ. ಇದು ಯಾರಿಗಾರ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಇವಾಗ ನಾನು ಎಲ್ಲರೂ ಗುರ್ತಿಡಿತಾ ಇದ್ದಾರೋ, ಇವಾಗ ಎಲ್ಲರಿಗೂ ನನ್ನ ಬಗ್ಗೆ ಗೊತ್ತು. ಸೊ ದಟ್ ಈಸ್ ವೈ ದೇ ಆರ್ ಪಾಯಿಂಟಿಂಗ್ ನೌ. ಇವಾಗ ಮೇಡಮ್ ಈ ವಿಷಯದ ಬಗ್ಗೆ ನಾವು ಸೀನ್ ಮಾಡ್ತಾನೇ ಇರಲಿಲ್ಲ, ನಮಗೆ ಮಾಡೋ ಅವಶ್ಯಕತೆನೇ ಇರಲಿಲ್ಲ. ಎಲೆಮರೆಕಾಯಿ ಥರ ಹೋಗಿದ್ವಿ, ವಾಪಸ್ ಬಂದ್ಬಿಡ್ತಿದ್ದೆ ನಾನು. ಆ ಜನನೇ ಬಂದರು, ಬೇಕಂತ ಒಂದು 60 ಜನ ಗುಂಪು ಕಟ್ಕೊಂಡು ಬೇಕಂತ ಜಗಳ ಮಾಡಿದ್ರು. ಇದು ಇಷ್ಟು ದೊಡ್ಡ ಇಶ್ಯೂ ಆಗೋಕ್ಕೆ ಕಾರಣನೇ ಅವ್ರು ಮಾಡಿಬಿಟ್ಟು ಇಷ್ಟು ದೊಡ್ಡ ಇಶ್ಯೂ. ಇವಾಗ ರಜತ್ ಪಬ್ಲಿಸಿಟಿ ತೊಗೊತವನೆ, ರಜತ್ ಫೇಮಕ್ ತೊಗೊತವನೆ, ರಜತ್ ಮಾಡ್ತಾರೋದು ಬೇಕಂತ ಅಂದರೆ ನನ್ನ ತಪ್ಪ? ನಾನೇನಾದರೂ ಹೇಳಿದ್ನ ನಾನು ಬರ್ತಾಯಿದ್ದೀನಿ, ನಾನು ಹೋಗ್ತಾಯಿದ್ದೀನಿ ಅಂತ? ಹೇಳಿದ್ದವ್ರೆ, ಮಾಡಿದ್ದವ್ರೆ, ಸೀನ್ ಮಾಡಿದ್ದವ್ರೆ, ಜಗಳ ಮಾಡಿದ್ದವ್ರೆ. ಇವಾಗ ನಾನು ಪಬ್ಲಿಸಿಟಿ ತೊಗೊಂಡ್ರೆ ಏನಕ್ಕಿದು? ನನಗೆ ಅವಶ್ಯಕತೆನೇ ಇರಲಿಲ್ಲ. ನಾಡ ದೇವತೆ ಭಕ್ತೆ ಅವಳು, ಚೌಡೇಶ್ವರಿ ಭಕ್ತೆ. ಹಂಗಿದ್ದಾಗ ಇವರು ಯಾವ ಧರ್ಮದ ಬಗ್ಗೆ ಮಾತಾಡ್ತಾ ಇದ್ದಾರೆ? ಇಲ್ಲ ಏನೋ ಮರ್ಡ್ರ್ ಮಾಡ್ತೀನಿ ಅಂತಲೂ ಬಂದಿದೆ. ಅವ್ರ ಅಪ್ಪನಿಗೆ ಕರೆಕ್ಟಾಗಿ ಹುಟ್ಟಿದರೆ ಮರ್ಡ್ರ್ ಮಾಡ್ತೀನಿ ಅಂದಲ್ಲ, ಮಾಡಿ ತೋರಿಸ್ಲಿ. ಮಾಡ್ರಲ್ಲ ಮೇಡಮ್, ಬೆಂಗಳೂರಿಗೆ ಬಂದು ತೋರಿಸ್ಲಿ. ಏನಿಲ್ಲ ಮೇಡಮ್, ಸೌಜನ್ಯ ಅನ್ನೋ ಹುಡುಗಿಗೆ ತುಂಬ ಬ್ರೂಟಲಿ ರೇಪ್ ಮಾಡಿ ಮರ್ಡ್ರ್ ಮಾಡಿದ್ದಾರೆ. ಅವ್ರ ಅಮ್ಮನಿಗೆ ಹೋಗಿ ಮಾತಾಡಿಸಿದಾಗ ನಿನ್ನೆ ಆ ಹುಡುಗಿ ಸತ್ತಿರೋ ಥರ ಇನ್ನೂ ಕಣ್ಣಲ್ಲಿ ಅಷ್ಟು ದುಃಖ ಇದೆ. ಯಾಕಂದರೆ ನಾವು ಮಾತಾಡೋದು ಈಸಿ ಮೇಡಮ್. ಇವಾಗ ಯಾವಳೋ ಹೇಳ್ತಾವಳೆ ಗೊತ್ತಾ, ಈ ವಿಷಯದ ಬಗ್ಗೆ ಮಾತಾಡಿದ್ರೆ ಮರ್ಡರ್ ಮಾಡ್ತೀವಿ ಅಂತ. ಅದೇ ಫ್ಯಾಮಿಲಿಯವ್ರ ಅಕ್ಕ ತಂಗಿಗೋ ಬೇರೆಯವ್ರಿಗೂ ಆಗಿದ್ರೆ ಇದೇ ಥರ ಮಾತಾಡ್ತಾ ಇದ್ಲ ಅವಳು. ಒಂದು ಆಕಸ್ಮಿಕ ಸಾವಾಗೋದು ಓಕೆ, ಬಟ್ ಒಂದು ಹೆಣ್ಮಗುನ ಇಷ್ಟು ಬ್ರೂಟಲಿ ರೇಪ್ ಮಾಡಿ ಮರ್ಡರ್ ಮಾಡಿರೋದು, 6 ಇಂಚ್ ಮಣ್ಣು ತುಂಬಿಸಿರೋದು ಮರ್ಮಾಂಗಕ್ಕೆ, ದೇಹ ಭಾಗಗಳನ್ನ ಕಚ್ಚಿ ಸ್ಕಿನ್ನೆಲ್ಲ ಬ್ರೂಟಲಿ ಅಸೈಕ್ ಮಾಡಿ ಸಾಯಿಸಿದ ಮೇಲೆ ನೀವು ಇದ್ರ ಬಗ್ಗೆ ಮಾತಾಡಿ ಅಂದರೆ ನೀವೆಂಥ ಜನಾಂಗ ಗುರು? ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ ನೀವು? ಮಂಡ್ಯದ ಬಗ್ಗೆ ಮಾತಾಡ್ತವ್ರೆ. ಕರಾವಳಿ, ನೀವು ಮಂಡ್ಯದವರು. ನಾನು ಕರಾವಳಿಗೆ ಹೋಗಿದ್ದೀನಿ ಮೇಡಮ್, 4-5 ಫಂಕ್ಷನ್ ಅಟೆಂಡ್ ಮಾಡಿದ್ದೀನಿ. ಆ ಜನ ಎಷ್ಟು ಪ್ರೀತಿ ಕೊಡ್ತಾರೆ ಅಂತ ನನಗೆ ಗೊತ್ತು. ನಾವೆಲ್ಲ ಅಣ್ಣ ತಮ್ಮಂದ್ರ ಥರ ಇದ್ದೀವಿ. ಏನಕ್ಕೆ ಇದನ್ನು ಸ್ಟೇಟ್ಸ್ ಇನ್ಕ್ಲೂಡ್ ಮಾಡ್ತಾರೋದು? ಯಾವ ವಿಷಯಕ್ಕೆ, ಯಾವ ಖುಷಿಗೆ? ಯಾಕೆ ಮಂಡ್ಯದವ್ರು ಎದೊಳ್ಬೇಕು ಅಂತನಾ? ನೀವು ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ? ಎಂಥ ವಿಷಯಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀರಾ? ಆಮೇಲೆ ಕರಾವಳಿ ಹೆಸರನ್ನ ಯಾಕೆ ಹಾಳು ಮಾಡ್ತಾ ಇದ್ದೀರಾ? ನಿಮ್ಮ ತೆವಲ್ಗೆ ಮಾಡಬೇಡಿ ಅದನ್ನು. ಇಲ್ಲ ಸರ್, ನಾನು ಅದನ್ನು ನಾಳೆ ಹೋಗಿ ಮೇಡಮ್ ಹತ್ರ ಮಾತಾಡ್ತಾ ಇದ್ದೀನಿ. ಈಗಾಗಲೇ ಡಿ ಜಿ ಆಫೀಸ್ಗೆ ಹೋಗಿದ್ವಿ, ನಾನು ಜಗದೀಶ್ ಸರ್. ಡಿ ಜಿ ಆಫೀಸ್ಗೆ ಹೋಗಿ ಆ ಮಹಿಳೆ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಆಮೇಲೆ ಅದೇನು ಹಲ್ಲೆ ಮಾಡಿದ್ರು ಅವ್ರ ಮೇಲೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಆಮೇಲೆ ಅದು ಕೆಟ್ಟ ಕೊಳ್ಕ ಮೆಸೇಜ್ ಮಾಡಿರೋ ಅವ್ರ ಮೇಲೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಸೊ ಈಗ FIR ಆಗಿದೆ. ಕರ್ಕೊಂಬಂದು ಅವ್ರನ್ನ ಏನು ತನಿಖೆ ಮಾಡಿ ಅವ್ರಿಗೆ ಏನು ಮಾಡಬೇಕು ಅನ್ನೋ ಎಲ್ಲ ಕೆಲಸಗಳು ನಡೀತಾ ಇದೆ ಸರ್. ತಾಕತ್ತಿದ್ರೆ ಅದ್ರ ಬಗ್ಗೆ ಮಾತಾಡು, ಇಲ್ಲ ಮುಚ್ಕೊಂಡು ಬಾಯಿನ ಮನೇಲಿ ಕೂತ್ಕೋ. ಯಾಕೆಂದರೆ ಏನಾಗುತ್ತೆ ಗೊತ್ತಾ ಸರ್, ಅದು ಸರ್ ನಾವು ಮಾತಾಡ್ತಾ ಇರೋದು ಒಂದು ಒಳ್ಳೆ ವಿಷಯಕ್ಕೆ ಆಯಿತಾ. ಕೊಲೆ ಮಾಡಿದವ್ರನ್ನ ಹೋಗಿ ಹಿಡೀರಪ್ಪ ಅಂದರೆ, ನ್ಯಾಯ ಕೇಳೋನ್ನ ಹೋಗ್ಬಿಟ್ಟು ಮರ್ಡರ್ ಮಾಡ್ತೀನಿ ಅಂದರೆ ಇದು ಯಾವ ನ್ಯಾಯ? ಇಲ್ಲ ಸರ್, ಕಂಪ್ಲೇಂಟ್ ಲಾಂಚ್ ಮಾಡ್ಕೊಂಡು FIR ಮಾಡ್ತಾ ಇದ್ದಾರೆ. ಸೊ ಅವ್ರನ್ನ ಕರ್ಕೊಂಬಂದು ಅದೇನು ವಿಚಾರಣೆ ಮಾಡಬೇಕು ಅದನ್ನು ಮಾಡೇ ಮಾಡ್ತಾರೆ. ಅಲ್ಲ ಮೇಡಮ್, ಪಾಪ ಹಿಂಗೆ ಮಾಡ್ಕೊಂಡು ಹೋಗಿದ್ರೆ ಇವಾಗ ನಾವು ಒಗ್ಗಟ್ಟಾಗಿ ನಿಂತಿಲ್ಲ ಅಂದರೆ ಸಾಯಿಸ್ಬಿಡ್ತಾರೆ ನಮ್ಮ ಒಂದು ದಿವಸ ಅವರು ಬರೋದೆಂತಕ್ಕೆ. ಆ ಥರ ದಾಳಿ ಮಾಡೋ ಅವಶ್ಯಕತೆ ಏನಿದೆ ಮೇಡಮ್? ಏನು ಮಾಡಿಬಿಟ್ರು, ಮಾಡಬಾರ್ದವ್ರು ಏನು ಮಾತಾಡ್ಬಿಟ್ರು ಅಷ್ಟಿದೆಯಾ? ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ರಿ, ಯಾರು ಬೇಡ ಅಂದರು ಮೇಡಮ್. ನಮಗೆ ಆ ಥರ ಎಷ್ಟು ಹೆಲ್ಪ್ಲೆಸ್ ಸಿಚುವೇಶನ್ ನಿಂತ್ಕೊಂಡೆ ನಾನು ಅಂದರೆ ಏನೂ ಮಾಡೋಕ್ಕಾಗಲಿಲ್ಲ ಮೇಡಮ್. ನಮ್ಮ ಕೈಯಲ್ಲಿ ಇದೇ ಆಗ್ತಾ ಇರೋದು ಮೇಡಮ್. 4 ಗಂಟೆ 4:15 ಬೆಳಕಿದೆ, ನಾವು 30 ಜನ ಇದ್ದೀವಿ. ಮೀಡಿಯಾದವ್ರವರೇ, ಜನ ಓಡಾಡ್ತವ್ರೆ, ಪಬ್ಲಿಕ್ ಪ್ಲೇಸು, ಪೊಲೀಸ್ 500 ಮೀಟರ್ದಲ್ಲಿದೆ. ಆವಾಗಲೇ ದಾಳಿ ಮಾಡಿದವ್ರು ಇನ್ನು ಕತ್ಲೆ ಟೈಮಲ್ಲಿ ಏನೇನು ಮಾಡ್ಬೋದು? ನಮಗೆ ಈ ಥರ ಮಾಡ್ತವ್ರೆ ಅಂದರೆ ಸೌಜನ್ಯ ಅವ್ರ ತಾಯಿ ಕತೆ, ಅವ್ರಿಗೆಷ್ಟು ಥ್ರೆಟ್ ಇರ್ಬೋದು. ಐ ಫೀಲ್ ಸೋ ಸ್ಯಾಡ್ ಫಾರ್ ಹರ್. ಬಟ್ ಅವ್ರು ಎಷ್ಟು ಸ್ಟ್ರಾಂಗ್ ನೋಡಿ, ಒಂಟಿ ಹೆಂಗಸು ನಿಂತ್ಕೊಂಡು ಹೆಂಗೆ ಹೊಡೆದಾಡ್ತಾ ಇದ್ದಾರೆ. ಏನಿಲ್ಲ ಮೇಡಮ್, ಅದೇ ಇವಾಗ ಅವ್ರವ್ರ ಫ್ಯಾಮಿಲಿ ಥರ ಆದರೆ ಈಗ ಸ್ಟ್ರೈಕ್ ಮಾಡ್ತಿರೋಲ್ಲ ಓಡೋಗ್ಬಿಡ್ತಾರೆ ಮೇಡಮ್. ಆಗಬೇಕು, ಆಗಲಿ ಇವ್ರ ಕಡೆಯಿಂದ ಗೊತ್ತಾಗುತ್ತೆ ಇವ್ರಿಗೆ. ಯಾಕಂದರೆ ಒಂದು ಹೆಣ್ಣುಮಗು ಅಷ್ಟು ಬ್ರೂಟಲಿ ಸಾಯಿಸಿದ್ದಾರೆ. ಅಟ್ಲೀಸ್ಟ್ ನೀವು ಮಾತಾಡೋದು ಬೇಡ ರೀ, ನೀವು ಸಪೋರ್ಟ್ ಮಾಡೋದು ಬೇಡ, ಬೇಜಾರು ಪಡ್ರಿ. ಅಟ್ಲೀಸ್ಟು ಆ ಹುಡುಗಿ ಸಾಯೋಗಿ ಎಷ್ಟು ನೋವು ತಿಂದಿರ್ತಾಳೆ, ಎಷ್ಟು ಅನುಭವಿಸಿರ್ತಾಳೆ. ಇವ್ರಿಗೆ ಅದನ್ನು ತಡ್ಕೊಳಕ್ಕೆ ತಾಕತ್ತಿರುತ್ತಾ? ಇದೆಲ್ಲ ಮಾತಾಡೋದು, ದೇ ಆರ್ ನಾಟ್ ಮೆಚೂರ್ಡ್ ಅನ್ ಆಫ್ ಮೇಡಮ್. ದೇ ಆರ್ ನಾಟ್ ಸ್ಟ್ಯಾಂಡರ್ಡ್ ಇಲ್ಲ ಅವ್ರಿಗೆಲ್ಲ, 3rd ಕ್ಲಾಸ್ ಮೆಂಟಾಲಿಟಿ. ಸೊ ಕಾಂಟ್ ಹೆಲ್ಪ್.
ಎಲ್ಲರೂ ಈ ವಿಷಯಕ್ಕೆ ಧ್ವನಿ ಎತ್ತಲೇಬೇಕು. ಈ ಸತಿ ನಾವು ಒಗ್ಗಟ್ಟಾಗಿ ನಿಂತ್ಕೊಳ್ಳೇಬೇಕು. ಯಾಕಂದರೆ ಇದು ಹೆಂಗಾಗ್ಬಿಡುತ್ತೆ ಅಂದರೆ ಎಲ್ಲ ನಮ್ಮ ಜೀವನನ ಇವ್ರ ಕೈಲಿ ಕೊಟ್ಬಿಟ್ಟು ಇವಾಗ ಸುಮ್ಮನೆ ಒದೇ ತಿನ್ಬೇಕು ಅಷ್ಟೇ ನೆಕ್ಸ್ಟ್ ಟೈಮು. ಸೊ ಎಲ್ಲರೂ ಜೊತೆಗೆ ನಿಂತ್ಕೊಳ್ಳೋಣ. ಆ ಹೋರಾಟ ಏನು ಹೇಳಿದ್ರು ಮೇಡಮು ಅದಕ್ಕೆ 100% ನಾನು ಬರ್ತೀನಿ. ನನ್ನ ಸಾಥಿದೆ ಅಂತ ಸರ್. ಆಮೇಲೆ ಇನ್ನೊಂದೇನು ಅಂದರೆ ಧರ್ಮ ಸಂರಕ್ಷಣಾ ಯಾತ್ರೆ ಅಂತ ಮಾಡ್ತಾಯಿದ್ದಾರೆ ಸರ್. ನಾವೇನು ಮಾಡ್ತಾಯಿದ್ದೀವಿ ಸರ್? ನಾವು ಮಾಡ್ತಾ ಇರೋದು ಅದೇ. ಹೆಣ್ಮಗಳು ಸತ್ತಿದ್ದಾಳೆ ನಮ್ಮ ಹಿಂದೂಗಳು. ಸೊ ಅವಳು ಸತ್ತಿರೋದಕ್ಕೆ ನಾವು ಧರ್ಮ ಸಂರಕ್ಷಣಾ ಯಾತ್ರೆನೇ ಮಾಡ್ತಾ ಇರೋದು. ಇಂಡೈರೆಕ್ಟ್ಲಿ ಮಾಡ್ತಾಯಿದ್ವಿ ಸರ್. ಅಲ್ಲಿ ಬಾಡಿಗಳೆಲ್ಲ ಸಿಗ್ತೈತಲ್ಲ, ಮುಸ್ಲಿಮ್ದು ಸಿಕ್ಕಿದೆಯಾ ಸರ್? ಕ್ರಿಶ್ಚಿಯನ್ದು ಸಿಕ್ಕಿದೆಯಾ? ಇಲ್ಲ ಬೇರೆ ಜಾತಿ ಸಿಕ್ಕಿದೆಯಾ? ಎಲ್ಲ ನಮ್ಮ ಹಿಂದೂಗಳೇ ಸತ್ತಿರೋದು. ಪ್ರತಿಯೊಬ್ಬರು ಸತ್ತಿರೋರೆಲ್ಲ ಹಿಂದೂಗಳೇ. ನಾವು ಅದಕ್ಕೆ ಹೋರಾಡ್ತಾ ಇದ್ದೀವಿ. ಇವ್ರೇನು ಹೊಸ್ದಾಗಿದ್ದಾನ ಯಾತ್ರೆ ಮಾಡ್ತಾರೋದು? ನಾವು ಅದನ್ನೇ ಮಾಡ್ತಾ ಇದ್ದೀವಿ. ನಾನು ಯಾಕೆ ಹೊಡೆದ್ರಂತೆ ಮಾಡೋರನ್ನ? ಅಲ್ಲಿ ಯಾರನ್ನ ಬೇರೆ ಜಾತಿಯವ್ರು ಬಂದು ನಿಂತಿದ್ರೆ ಓಕೆ, ಹೊಡೆದಿದ್ದು ಒಂದು ಕಾರಣ ಇದೆ. ನಾನು ಶಿವನ್ ಭಕ್ತ ಮೇಡಮ್. ನಾನು ಯಾವಾಗಲೂ ರುದ್ರಾಕ್ಷಿ ಹಾಕೊಂಡೇ ಓಡಾಡ್ತಾ ಇದ್ದೆ. ಶಾರದಾ ಭಟ್ ಅವ್ರು ಹೇಳಿದ್ರು ಇನ್ನೊಂದ್ಸತಿ ಧರ್ಮಸ್ಥಳಕ್ಕೆ ಕಾಲಿಟ್ರೆ ವಾಪಸ್ ಬರಲ್ಲ ಅಂತ. ರಜತ್ ಹೋದ, ವಾಪಸ್ ಬಂದಿದ್ದಾನೆ. ಅಕಸ್ಮಾತ್ ಶಾರದಾ ಭಟ್ ಅವ್ರು ಹೋದರೆ ವಾಪಸ್ ಬರಬೇಕು. ಅದಕ್ಕೆ ನಾವು ಈ ಥರ ಮಾಡ್ತಾ ಇರೋದು. ಅದಕ್ಕೆ ನಾವು ಇಷ್ಟು ಹೋರಾಡ್ತಾ ಇರೋದು. ಸೇಫಾಗಿ ಶಾರದಾ ಭಟ್ ಅವ್ರದವರು ಹೆಂಗಸರು ಹೋದಾಗ ಸೇಫಾಗಿ ವಾಪಸ್ ಬರಬೇಕು. ಅದಕ್ಕೆ ನಾವು ಹೋರಾಡ್ತಾ ಇದ್ದೀವಿ. ಅದನ್ನು ಅವ್ರು ಅರ್ಥ ಮಾಡ್ಕೊಂಡ್ರೆ ಸಾಕು. ಕರಾವಳಿಗೆ ಮಂಡ್ಯಕ್ಕೆ ತಂದಿಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ನಾವು ಯಾವತ್ತೂ ಬಂದು ನಾವು ಮಂಡ್ಯದ ಜನ ನಾವು ಕರ್ಕೊಂಬರ್ತೀವಿ ಅಂತ ಹೇಳಿದವರಲ್ಲ. ಅವ್ರಿಗೆ ತುಂಬ ಸಹನೆ ಇದೆ. ಅದನ್ನು ಟ್ರಿಗರ್ ಮಾಡೋದು ಬೇಡ. ಯಾಕಂದರೆ ಅದು ಚೆನ್ನಾಗಿರಲ್ಲ. ದಿಕ್ಕು ತಪ್ಪಿಸ್ಬೇಡಿ. ಆಮೇಲೆ ನನ್ನ ಹೆಂಡತಿ ಹೆಸರು ತೊಗೊಳೋದು, ನನ್ನ ಮಕ್ಕಳ ಹೆಸರು ತೊಗೊಳೋದು, ಅದು ಮಾಡಿಬಿಡ್ತೀವಿ, ಇದು ಮಾಡಿಬಿಡ್ತೀವಿ, ಕೇಸರಿ ಬಣ್ಣ ಮಾಡಿ ಕಳಿಸ್ತೀವಿ ಅಂತ. ನಮಗೂ ಕೈ ಕಾಲೆಲ್ಲ ಐತೆ ಸರ್. ಪಾಪ ಏನೋ ಅನ್ಕೊಂಬಿಟ್ಟವ್ರು ಇವರು, ಅನ್ಕೊಳ್ಳಿ, ತೊಂದರೆ ಇಲ್ಲ. ಬಟ್ ಆದರೆ ಈ ಥರ ಎಲ್ಲ ಮಾಡೋದು ಒಂದು ಹೆಂಗಸಾಗಿ ಅವರು ಧರ್ಮ ಕಾಪಾಡಬೇಕು ಅಂತ ಒಂದು ಹೆಂಗಸಿಗೆ ಆ ಥರ ಅನ್ಯಾಯ ಆಗಿದೆ ಅಂದಾಗ ಮಾತಾಡೋದು ಬೇಡ ಸರ್, ನಿಂತ್ಕೊಳ್ಳೋದು ಬೇಡ ಸರ್, ನಿಂತಿರೋರಿಗೆ ಸಪೋರ್ಟ್ ಮಾಡಲಿ ಸರ್ ಸಾಕು. ಈ ಥರ ಮಾಡಿದ್ರೆ ಯಾರಿಗೆ ಬೇಜಾರಾಗಲ್ಲ ಹೇಳಿ? ಇದೇ ನಡ್ಕೊಂಬಂದ್ಬಿಡ್ತು. ಬಟ್ ನಮ್ಮ ಹತ್ರ ಬೇಡ. ನಾವು ಇದಕ್ಕೆಲ್ಲ ತಲೆ ಕೆಡ್ಸ್ಕೊಳೋರಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.